ಶಿವಮೊಗ್ಗ ಸೇರಿದಂತೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹಾಳಾಗಿದೆ. ಶಿವಮೊಗ್ಗ ನಿಮ್ಮ ತವರೂರು ಅಲ್ಲೂ ಅಷ್ಟೇ ಆಗಿದೆ. ಮತ್ತು ಹೇಳಿ ಕೇಳಿ ಬೆಂಗಳೂರಲ್ಲಿ 7 ಕೋಟಿ ರೂಪಾಯಿ ರಾಬರಿ ಆಗಿದೆ. ನೀವು ಯಾವುದೇ ಕಾನೂನು ಸುವ್ಯವಸ್ಥೆ ಬಗ್ಗೆ ಎರಡು ಮಾತಿಲ್ಲ. ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿರುವಂಥದ್ದು ಕರ್ನಾಟಕ ರಾಜ್ಯದಲ್ಲಿ. ಪಾಪ ನೀವು ಗೃಹ ಸಚಿವರಿಗೆ ಕೇಳಿದ್ರೆ ನನಗೇನೋ ಗೊತ್ತಿಲ್ಲ ಅನ್ನೋ ಉತ್ತರ ಬಿಟ್ಟರೆ ಅವರಿಂದ ಏನೂ ಕೂಡ ನೀವು ನಿರೀಕ್ಷಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಗೃಹ ಸಚಿವರು ಇವತ್ತು ರಾಜ್ಯದಲ್ಲಿ ಇದ್ದಾರಾ ಅನ್ನೋ ಪ್ರಶ್ನೆ ಇವತ್ತು ಜನಸಾಮಾನ್ಯರು ಮಾಡುವಂಥ ಪ್ರಶ್ನೆ ಇವತ್ತು ನಿರ್ಮಾಣ ಆಗಿದೆ. ಹಾಗಾಗಿ ಇವತ್ತು ಯಾವ ಕೊಲೆಗಡಕರಿಗೂ ಕೂಡ ಭಯ ಇಲ್ಲ, ದೇಶದ್ರೋಹಿಗಳಿಗೆ ಭಯ ಇಲ್ಲ, ಭಯೋತ್ಪಾದಕರಿಗೆ ಭಯ ಇಲ್ಲ. ಒಂದು ರೀತಿ ನೋಡಿದರೆ ಇತ್ತೀಚೆಗೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಯಾವ ರೀತಿ ಘಟನೆಗಳು ನಡೆದಿದ್ದಾವೆ ಅಂತೇಳಿ ಒಟ್ಟಾರೆಯಾಗಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಇವತ್ತು ಗೃಹ ಸಚಿವರು ಒಂದು ರೀತಿ ನಿಸ್ಸಹಾಯಕರಾಗಿದ್ದಾರೆ. ಸರ್ಕಾರದ ವೈಫಲ್ಯಗಳು ಹೇಳಿದ್ರೆ ಅದನ್ನ ನೀವು ಸರ್ಕಾರದ ಕಡೆಯಿಂದ ನೀವು ಸಫಲರಾಗಿದ್ದೀರಿ ಅನ್ಸುತ್ತಾ ಈ 2 ವರ್ಷದಲ್ಲಿ? ನಾವೇನು ಭಾಳ ಯಶಸ್ವಿಯಾಗಿದ್ದೇವೆ ಅಂತ ನಾನು ಹೇಳೋದಿಲ್ಲ. ಆದರೆ ಕಬ್ಬು ಬೆಳೆಗಾರರ ವಿಚಾರದಲ್ಲಿ ನೀವು ತೆಗೆದುಕೊಳ್ಳೋದಾದರೆ ಭಾರತೀಯ ಜನತಾ ಪಾರ್ಟಿ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಧುಮುಕಿದಾಗೇ ಮುಖ್ಯಮಂತ್ರಿಗಳು ಕುಂಭಕರ್ಣ ನಿದ್ರೆಯಿಂದ ಎಚ್ಚೆತ್ತುಕೊಂಡ್ರು. ಇಲ್ಲ ಅಂತ ಹೇಳಿದ್ರೆ ರೈತರ ಹೋರಾಟ ಇನ್ನೂ ಕೂಡ ಮುಂದುವರಿತಾ ಇತ್ತು. ಉಸ್ತುವಾರಿ ಸಚಿವರು ಬರಲಿಲ್ಲ, ಸಕ್ಕರೆ ಖಾತೆ ಸಚಿವರು ಬರಲಿಲ್ಲ. ಅಂದರೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಸರ್ಕಾರಕ್ಕೆ ರೈತರ ಬಗ್ಗೆ ಒಂದು ರೀತಿ ಅಲರ್ಜಿ ಆಗಿದೆ. ರೈತರ ಬಗ್ಗೆ ಯಾವುದೇ ಕಿಂಚಿತ್ತೂ ಕೂಡ ಕಾಳಜಿಯನ್ನು ತೋರಿಸ್ತಾ ಇಲ್ಲ. ಭಾರತೀಯ ಜನತಾ ಪಾರ್ಟಿ ನಮ್ಮದೇ ಆದ ರೀತಿಯಲ್ಲಿ ಹೋರಾಟ ಮಾಡ್ತಾ ಇದ್ದೇವೆ. ST ಡೆವಲಪ್ಮೆಂಟ್ ಕಾರ್ಪೊರೇಷನ್ ವಾಲ್ಮೀಕಿ ಸಮುದಾಯಕ್ಕೆ ಅನ್ಯಾಯ ಮಾಡಿದ್ರು. BJP ಹೋರಾಟದ ಪರಿಣಾಮ ಸಚಿವರು ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ಬಂತು. ಮೂಡ ಹಗರಣದಲ್ಲೂ ನಿಮಗೆ ಗೊತ್ತಿದೆ, ಬೆಂಗಳೂರಿಂದ ಮೈಸೂರು ಪಾದಯಾತ್ರೆ ಪರಿಣಾಮ ಏನು ಸಿದ್ದರಾಮಯ್ಯನವರು ತೇಜೋವಧೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. 14 ನಿವೇಶನಗಳನ್ನು ಹಿಂದಿರುಗಿಸುವಂಥ ಕೆಲಸ ಮಾಡಿದ್ರು. ಇವತ್ತು ಕಬ್ಬು ಬೆಳೆಗಾರರ ಹೋರಾಟಕ್ಕೂ ಸಹ ಇವತ್ತು ಈಗ ಎಚ್ಚೆತ್ತುಕೊಳ್ಳೋ ಕೆಲಸ ಮಾಡ್ತಾ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿ ನಮ್ಮದೇ ಆದ ರೀತಿಯಲ್ಲಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಮುಂದಿನ ಈ ವಾರದಲ್ಲೂ ಕೂಡ ರಾಜ್ಯಾದ್ಯಂತ ನಮ್ಮ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾವು ರೈತರ ಪರವಾಗಿ ಹೋರಾಟವನ್ನು ಕೂಡ ಹಮ್ಮಿಕೊಳ್ತಾ ಇದ್ದೇವೆ. ನಮಗದರ ಅವಶ್ಯಕತೆನೇ ಇಲ್ಲ. ರಾಜ್ಯದ ಮತದಾರರು ನಮ್ಮನ್ನು ವಿರೋಧ ಪಕ್ಷದಲ್ಲಿ ಕೂರಿಸಿದ್ದಾರೆ. ಒಂದು ವಿರೋಧ ಪಕ್ಷವಾಗಿ ಇನ್ನೂ ಹೆಚ್ಚು ಜವಾಬ್ದಾರಿಯುತವಾಗಿ ಈ ಸರ್ಕಾರಕ್ಕೆ ಚಾಟಿ ಬೀಸುವಂಥ ಕೆಲಸ ಮಾಡಬೇಕು, ಬಡವರಿಗೆ ಒಳ್ಳೆ ಕೆಲಸ ಮಾಡಬೇಕು, ರೈತರಿಗೆ ಅನುಕೂಲ ಆಗಬೇಕು. ಆ ನಿಟ್ಟಿನಲ್ಲಿ ಪ್ರತಿಪಕ್ಷವಾಗಿ ನಮ್ಮ ಜವಾಬ್ದಾರಿ ನಾವು ನಿರ್ವಹಿಸ್ತೇವೆ. ಅದನ್ನು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಕೇಳಬೇಕಾಗ್ತದೆ. ಒಂದಂತೂ ಸತ್ಯ, ರಾಜ್ಯದ ಅಭಿವೃದ್ಧಿ ಬಗ್ಗೆ ಸಂಪೂರ್ಣವಾಗಿ ಮರ್ತಿದ್ದಾರೆ ಕಾಂಗ್ರೆಸ್ ಸರ್ಕಾರ. ಇವತ್ತೆಲ್ಲ ಇಡೀ ಮಂತ್ರಿಮಂಡಲ ಇವತ್ತು ದೆಹಲಿಯಲ್ಲಿ ಕೂತಿರುವಂಥದ್ದು. ಹಿಂದೆ ನೀವು ರಾಜ್ಯಾಧ್ಯಕ್ಷ ಆಗಿಲ್ಲ, ಈಗ ರಾಜ್ಯಾಧ್ಯಕ್ಷ ಆಗಿಲ್ಲ, ಇನ್ನೊಂದು ವರ್ಷ ಸಂಪೂರ್ಣ ಆಗಲ್ಲ. ಏನು ರಾಜ್ಯಾಧ್ಯಕ್ಷ ಆಗಿ ಮುಂದುವರೆಯಕ್ಕೆ ಅಡೆತಡೆ ಏನೋ ಇದೆಯಾ? ಮತ್ತೆ 100 ವರ್ಷ ಕಂಪ್ಲೀಟ್ ಮಾಡ್ತೀರಾ ಅಂತ? ನನ್ನ ಕೆಲಸದ ಬಗ್ಗೆ ಎಲ್ಲ ಹಿರಿಯರು ಕೂಡ ತೃಪ್ತಿಯನ್ನು ವ್ಯಕ್ತಪಡಿಸಿದ್ದಾರೆ. ಕಾರ್ಯಕರ್ತರು ಸಂತೋಷವಾಗಿದ್ದಾರೆ. ವರಿಷ್ಠರು ಕೂಡ ಒಳ್ಳೆ ಅಭಿಪ್ರಾಯಗಳನ್ನು ಇಟ್ಕೊಂಡಿದ್ದಾರೆ. ಒಳ್ಳೆಯದಾಗ್ತದೆ ಅನ್ನೋ ವಿಶ್ವಾಸ ನಂಗೆ ಸಂಪೂರ್ಣವಾಗಿ. ಬಿಹಾರ ಎಲೆಕ್ಷನ್ ರಿಸಲ್ಟ್ ಇಲ್ಲಿ ಇನ್ನೂ ಏನಾದ್ರು BJP ಸ್ಪೀಡಪ್ ಇನ್ನೂ ಜಾಸ್ತಿ ಆಗುತ್ತಾ ಅಥವಾ ಏನಾದ್ರು ಸೂಚನೆ ಏನಾದ್ರು ಕೊಟ್ಟಿದ್ದಾರಾ? ಸೂಚನೆ ಅಲ್ಲ, ಕೇಂದ್ರ ನಾಯಕ ಸಹಜವಾಗಿಯೇ ರಾಜ್ಯದ ಚುನಾವಣೆಯ ಫಲಿತಾಂಶದ ನಂತರ ನಮ್ಮ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿಗೆ ಒಂದು ರೀತಿ ರಣೋತ್ಸಾಹ ಬಂದಿದೆ ನಮ್ಮ ಕಾರ್ಯಕರ್ತರಿಗೆ. ರಾಜ್ಯದಲ್ಲಿ ಯಾವತ್ತೇ ಚುನಾವಣೆ ನಡೆದರೂ ಸಹ BJP ಅಧಿಕಾರಕ್ಕೆ ಬರ್ತದೆ ಅನ್ನೋ ಒಂದು ವಾತಾವರಣವೂ ಕೂಡ ಅದಕ್ಕೆ ಪೂರಕವಾಗಿದೆ. ಹಾಗೆ ನಮ್ಮ ಕಾರ್ಯಕರ್ತರು ಉತ್ಸಾಹದಲ್ಲಿದ್ದಾರೆ. ಒಟ್ಟಾಗಿ ಒಂದಾಗಿ ಸಂಘಟನೆಗೆ ಬಲ ತುಂಬುವಂಥ ಕೆಲಸ ನಾವು ಮಾಡ್ತೇವೆ. ಥ್ಯಾಂಕ್ ಯು, ಧನ್ಯವಾದ.